Hi guys, welcome back to my channel. ಪ್ರಿಸ್ಕೋ ಹಾಕೊಳ್ಳಿ ಡಿಸ್ಕೋಗೋಗಿ ಜಿಂಗಲಲಹು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಾವು ಇವತ್ತು ಎಲ್ಲಪ್ಪ ಬಂದಿದ್ದೀವಿ ಅಂದ್ರೆ ಮಂಚನಹಳ್ಳಿಯಲ್ಲಿ ಇವತ್ತು ಉರುಸು. ಅದು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು, ನನ್ನ ತಮ್ಮ, ಇನ್ನ ಫ್ರೆಂಡ್ಸು ಎಲ್ಲರೂ ಗಾಡಿಗಳಲ್ಲಿ ಬಂದಿದ್ದೀವಿ. ಇದು ಯಾವ ರೋಡು ಅಂದರೆ ಮಂಚನಹಳ್ಳಿಯಿಂದ ತೊಂಡೆಬಾವಿಗೆ ಹೋಗೋ ರೋಡಲ್ಲಿ ರೈಟ್ ಸೈಡಲ್ಲಿ ಒಳಗಡೆ ಹೋಗ್ಬೇಕು. ಅದು ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಅದು ಯಾವಾಗೋ ಚಿಕ್ಕವರಿದ್ದಾಗ ಬಂದಿದ್ವಿ, ಅಂದರೆ ನಾವು ಚಿಕ್ಕವರಿದ್ದಾಗ. ಹೋಗ್ತವೆ ಗಾಡಿಗಳು, ಬನ್ನಿ ನೋಡೋಣ. ಇನ್ನು ಇದು ಲೆಫ್ಟಿಗೆ ಹೋದರೆ ತೊಂಡೆಬಾವಿ, ಇನ್ನು ರೈಟಿಗೆ ಹೋಗಿ ಇದು ಯಾವುದೋ ಗುರು, ಇದು ಒಳ್ಳೆ ಆಫ್ ರೋಡಿಂಗಿಗೆ ಬಂದಂಗೆ ಐತಿ ಇಲ್ಲಿ. ಅಯ್ಯೋ ಓ ಬೈಗನ್ 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 ಗುಲಾಬ್ ಜಾಮೂನ್ ಬರೀ ಇಂಥದೆಯಾ. ನಾವು ಇನ್ನು ಹೆಂಗಿರುತ್ತೋ ಅಂತ ಹೇಳ್ಬಿಟ್ಟು ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಡು ಬಂದ್ವಿ. ಆದರೆ ಇಲ್ಲಿ ಪೂರಾ ಬೈಗನ್ ಅಂದರು ಅವರು. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು, ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಅದಕ್ಕೆ ಅದೇ ಫ್ಲೋ ಅಲ್ಲಿ ಗಾಡಿಗಳು ಹೆಂಗೆ ತಗೊಬಂದ್ವಿ ಹಂಗೇ ಹೊಲ್ಟೋಗ್ತಾ ಇದೀವಿ ಊರಿಗೆ. ಇದು ಮಂಚನಹಳ್ಳಿಯ ಎಂಟ್ರೆನ್ಸ್. ಏನು ಕಾಣಿಸ್ತಾ ಇಲ್ವಲ್ಲ? ಕತ್ತಲು ಅದು ಕತ್ತಲಲ್ಲ, ಕತ್ಲೆ ಅದು. ಟೈಮು 2 ಗಂಟೆ 11 ನಿಮಿಷ ಆಗಿದೆ. ಆದರೂ ಒಬ್ಬನು ಮನೆಗೆ ಜ್ಞಾಪಿಸ್ಕೊತಾನೆ ಇಲ್ಲ. ಈ ಥರ ಟೈಮ್ ಮತ್ತೆ ಯಾವಾಗ ಬರುತ್ತೋ ಏನು ಕತೆನೋ ಅಂತ ಹೇಳ್ಬಿಟ್ಟು ಇವಾಗ ಎಂಜಾಯ್ ಮಾಡ್ತವ್ರೆ. ಇವನು ನಮ್ಮ ಚೋಟುನು ಬಂದ್ಬಿಟ್ಟವನೆ. ವಾ ಚೋಟು. ನಾರ್ಮಲ್ ಟೈಮಲ್ಲೂ 2:30 ಗಂಟೆ, ಇವನಂತೂ 4-5 ಗಂಟೆವರೆಗೂ ಜ್ಞಾಪಕ ಅಂತೀನಿ. ಬೆಳಿಗ್ಗೆವರೆಗೂ ಜಾಗರಣೆನೇ ಇರ್ತಾನೆ. ಆದರೆ ಈ ಥರ ಎಂಜಾಯ್ಮೆಂಟ್ ಮಾತ್ರ ಸಿಗಲ್ಲ ಗುರು. ಇವನು ಬರೀ ರೀಲ್ಸ್ಗಳು ನೋಡೋದು, ಶೇರ್ ಮಾಡೋದು, ಇದೇ ಜೀವನ ಅನ್ಕೊಬಿಟ್ಟವನೆ. ಈ ಥರ ಆಚೆ ಬರ್ರು ಮನೆಗೆ ಕೂತ್ಕೊಂಡು ಏನರ ಮಾಡ್ತೀರಾ? ಬರ್ರು. ಇವಾಗ ಟೈಮ್ ಇದೆ, ನಾವಿದ್ದೀವಿ, ಯೂಸ್ ಮಾಡ್ಕೊಳ್ಳೋಣ. ತಿರ್ಗಾ ಜೀವನದಲ್ಲಿ ಜವಾಬ್ದಾರಿಗಳು ಅಂತ ಬಂದಮೇಲೆ ಎಲ್ಲೂ ಆಚೆ ಹೋಗೋಕ್ಕೂ ಆಗಲ್ಲ, ಮಾಡೋಕ್ಕೂ ಆಗಲ್ಲ. ಇವನು ಎಗರಿ ನೋಡ್ತವನೆ, ಅದೇನು ನೋಡ್ತವನೆ ಅಂತ ಇವನಿಗೆ ಗೊತ್ತಾಗಬೇಕು. ಹೇಳಿದ್ದೇನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ.